ರೀ, ಅವನು ಹೇಳ್ತಿರೋದು ನಿಜ ಇರ್ಬೋದಲ್ವಾ? ನಿಜ ಇರಬಹುದು, ಆದರೆ ಸುಳ್ಳು ಆಗಿರಬಹುದಲ್ವಾ? ಸುಳ್ಳ? ಅವನು ಯಾಕ್ರಿ ಸುಳ್ಳು ಹೇಳ್ತಾನೆ? ಇತ್ತೀಚೆಗೆ ಈ ಮನೆಯಲ್ಲಾಗಲಿ ಕಂಪ್ನಿನಲ್ಲಾಗಲಿ ಅವನ ಮಾತಿಗೆ ಬೆಲೆ ಕಮ್ಮಿ ಆಗ್ತಾ ಇದೆ. ಈಗ ಕಜ್ಜಾಯ ಮಾರಬಾರ್ದು ಅಂತ ಅವನಂತ, ಆದರೆ ನಾನೇ ಒತ್ತಾಯ ಮಾಡಿ ಕಜ್ಜಾಯನ ಡೆಲಿವರಿ ಮಾಡೋದಕ್ಕೆ ಹೊರಟಿದ್ದೆ. ಹಾಗೆ ಸಿಂಧು ಮದುವೆ ವಿಷಯದಲ್ಲೂ ಅಷ್ಟೆ, ಮನೆಯವರೆಲ್ಲರ ಒತ್ತಾಯದ ಮೇಲೆ ಪಾಪ ಅವನು ಸೋತೋದ. ಕಂಪ್ನಿನಲ್ಲಿ ಫ್ಯಾಕ್ಟ್ರಿ ಇದರ ಜವಾಬ್ದಾರಿ ಎಲ್ಲ ನನ್ನ ಅಳಿಯಂದ್ರಿಗೆ ವಹಿಸ್ತಾರೆ. ಇದೆಲ್ಲ ತಪ್ಪು ಅಂತ ಅವನಿಗೆ ಅನಿಸಿ ಹೀಗೆ ಮಾಡಿರ್ಬೋದಲ್ವಾ? ನಿಮ್ಮ ಮಗನ್ನೇ ನೀವು ನಂಬ್ತಾ ಇಲ್ವಲ್ಲಪ್ಪ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಮ್ಮ ಮನಸ್ಸಾಕ್ಷಿ ಹೇಳ್ತಾ ಇದೆ, ನಾನು ನಮ್ಮ ಕಂಪ್ನಿಗೆ ಅನ್ಯಾಯ ಮಾಡೋವಂಥವನು ಅಲ್ಲ ಅಪ್ಪ. ಆದರೂ ನಾನು ನನ್ನ ಹೆಂಡತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಮ್ಮ ಕಂಪ್ನಿಗೆ ನಾನು ಯಾವ ಅನ್ಯಾಯ ಮಾಡಿಲ್ಲ. ಪರಿಸ್ಥಿತಿ ಬಂತು, ನನ್ನ ಮನೆಯಲ್ಲಿ ನಾನೇ ತಪ್ಪಿತಸ್ಥ ಆಗಿದೆ. ನನ್ನ ಹೆತ್ತವರೇ ನನ್ನನ್ನು ನಂಬ್ತಾ ಇಲ್ಲ. ಇವತ್ತಿನಾದರೂ ನನ್ನ ಮಗ ಇದ್ದಿದ್ರೆ ಅವನು ಖಂಡಿತ ನನ್ನ ಪರವಾಗಿ ನಿಲ್ತಿದ್ದ. ಹೀಗೆಲ್ಲ ಮಾತಾಡ್ಬೇಡುವೋ, ಸಂಕಟ ಆಗುತ್ತೆ. ಹೌದು, ನೀನ್ ಯಾಕೆ ಆ ಜಾಗಕ್ಕೆ ಹೋಗಿದ್ದೆ? ಹೇಳ್ತಾ ಇದ್ದೀನಲ್ಲಮ್ಮ, ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾನು ಅಲ್ಲಿಗೆ ಹೋಗಿದ್ದು. ಅದಕ್ಕಿಂತ ಮುಂಚೆ ನನಗೆ ಶೌರ್ಯನ ಬಗ್ಗೆ ಒಂದು ವಿಚಾರ ಗೊತ್ತಾಯ್ತು. ಅದೇನು ಅಂದ್ರೆ, ನಮ್ಮ ಕಂಪನಿಯಿಂದ ಹೋದ ಸ್ವೀಟ್ಸಲ್ಲಿ ವಿಷ ಇತ್ತು. ಅದನ್ನ ತಿಂದವರು ಆಸ್ಪತ್ರೆ ಸೇರಿದ್ರು. ಇದೆಲ್ಲದರ ಹಿಂದೆ ನಿನ್ನ ಕೈವಾಡ ಏನಾದರೂ ಇದ್ದಿದ್ದು ಸಾಬೀತಾದರೆ